Hello, welcome to Loves Canada YouTube channel. ಇವತ್ತು ನಾನು ಯಾವ ಥರ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಡೈಲಿ ವ್ಲಾಗ್ ಅಂದರೆ ಡೇ ಇನ್ ಮೈ ಲೈಫ್. ಇವತ್ತಿನ ದಿನ ಟುಡೇ ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದು ಈ ವ್ಲಾಗ್ ಆಗಿರುತ್ತೆ. ಸೊ ಕೀಪ್ ವಾಚಿಂಗ್. ನನಗೆ ಹುಷಾರು ಕೂಡ ಇರಲಿಲ್ಲ, ನಾನು 1 ಮಂತೆ ಆಯಿತು. ನಾನು ಆಗಾಗ ಟ್ರೈ ಮಾಡ್ತಾ ಇರ್ತೀನಿ ಆ್ಯಕ್ಚುಲಿ, ಏನಾದರೂ ಓನ್ ರೆಮಿಡೀಸು, ಫೇಸ್ ಪ್ಯಾಕು ಮನೆಯಲ್ಲೇ ಈ ಥರ ಯೂಸ್ ಮಾಡ್ತಾ ಇರ್ತೀನಿ. ನನಗೆ ಹುಷಾರಿರಲಿಲ್ಲ, ಸೊ ನಾನು ಆಗಲೇ 1 ಮಂತಿಂದ ನಾನೇನು ಯೂಸ್ ಮಾಡಿಲ್ಲ. ಇವತ್ತು ಯೂಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ, ಅದನ್ನು ಅಪ್ಲೈ ಮಾಡ್ತೀನಿ. ಯೂಶ್ವಲಿ ಎಲ್ಲರೂ ಫೇಶಿಯಲ್ಸ್ ಎಲ್ಲ ಮಾಡಿಸ್ಕೊಳ್ತಾರೆ, ಬಟ್ ಆಗಾಗ ಫೇಶಿಯಲ್ಸ್ ಎಲ್ಲ ಮಾಡೋದು ಬೇಡ. ಏಕೆಂದರೆ ಮನೇಲೇನೇ ಓಮ್ ರೆಮಿಡೀಸ್ ಎಲ್ಲ ಮಾಡಿ ಅಪ್ಲೈ ಮಾಡಿದ್ರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮನೆಯಲ್ಲೇ ನಾವು ಇರೋಂಥ ಇಂಗ್ರೀಡಿಯೆಂಟ್ಸ್ನಲ್ಲಿ ನಾವು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡು ಹಚ್ಕೊಂಡ್ರೆ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗೋಲ್ಲ, ಯಾವುದೇ ರೀತಿ ಕೆಮಿಕಲ್ಸ್ ಕೂಡ ನಾವು ಯೂಸ್ ಮಾಡಲ್ಲ. ಕೆಲವೊಂದು ರೆಮಿಡೀಸ್ ಏನಿರುತ್ತೆ ಅದು ಕ್ವಿಕ್ಕಾಗಿ ನಮಗೆ ರಿಸಲ್ಟ್ ಕೊಡುತ್ತೆ. ಅದರಲ್ಲಿ ಇದು ಒಂದು. ನನಗೆ 1 ಮಂತ್ ಆಗಿತ್ತು ನಾನು ಈ ಥರ ಫೇಸ್ ಪ್ಯಾಕೆಲ್ಲ ಯೂಸ್ ಮಾಡಿ, ಯಾಕಂದರೆ ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನೇನು ಯೂಸ್ ಮಾಡಿರಲಿಲ್ಲ. ಇವಾಗ 1 ಮಂತ್ ಆದಮೇಲೆ ಯೂಸ್ ಮಾಡ್ತಾ ಇರೋದ್ರಿಂದ ಈ ಒಂದು ರೆಮಿಡಿನ ಯೂಸ್ ಮಾಡೋಣ ಅಂದ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಜಾಸ್ತಿ ಫೋರ್ಹೆಡ್ ಹತ್ರ ನನಗೆ ತುಂಬ ಟ್ಯಾನ್ ಆಗಿದೆ. ನಾನು ಅಲ್ಲಿ ಜಾಸ್ತಿ ಮಸಾಜ್ ಮಾಡ್ಕೊಳ್ತೀನಿ. ತುಂಬ ಹಾರ್ಡಾಗಿ ನಾವು ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಾವು ನೋಡಿಕೊಂಡು ನಮಗೆಷ್ಟು ಪ್ರೆಷರ್ ಬೇಕೋ ಅಷ್ಟು ಪ್ರೆಷರಲ್ಲಿ ಮಾತ್ರ ನಾವು ಮಸಾಜ್ ಮಾಡ್ಕೋಬೇಕು. ಈ ಒಂದು ನಾನು ಹಚ್ಚಿರೋದೇನಿದೆ ಸ್ವಲ್ಪ ಡ್ರೈ ಆದಮೇಲೆ ಸ್ನಾನ ಮಾಡಿ ನಾನು ಮತ್ತೆ ಸಿಗ್ತೀನಿ. ಬೈ ಬಾಯ್. ಹಲೋ, ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ, ಈಗ ಸ್ವಲ್ಪ ರೆಡಿ ಆಗ್ತಿದೆ. ಆಗಲೇ ನಾನು 15 ಮಿನಿಟ್ಸ್ ನನ್ನ ಪ್ಯಾಕ್ನ ಡ್ರೈ ಮಾಡಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡೆ. ನಾವು ಡ್ರೈ ಮಾಡ್ದಲೇ ನಾವು ಫೇಸ್ ವಾಶ್ ಅಥವಾ ಏನಾದರೂ ಸ್ನಾನ ಮಾಡ್ಕೊಂಡು ಬಂದರೆ ಅದು ನಮ್ಮ ಸ್ಕಿನ್ ಮೇಲೆ ಏನೂ ವರ್ಕ್ ಮಾಡಲ್ಲ. ನಾವು ಆದಷ್ಟು ಒಂದು 10 ನಿಮಿಷನಾದರೂ ನಮ್ಮ ಪ್ಯಾಕ್ನ ಫೇಸ್ ಮೇಲೆ ಹಾಕಿರ್ತೀವಲ್ಲ ಅದನ್ನು ಡ್ರೈ ಮಾಡಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಅದು ಒಂದು ಕ್ವಿಕ್ಕಾಗಿ ಇನ್ಸ್ಟೆಂಟ್ ರಿಸಲ್ಟ್ ಬರುತ್ತೆ. ಆ್ಯಂಡ್ ನಾನಿವಾಗ ಯೂಸ್ ಮಾಡಿದ್ದು ಇನ್ಸ್ಟೆಂಟ್ ಕಾಫಿ ಪೌಡರ್ ಅಲ್ಲ, ನಾರ್ಮಲ್ ಕಾಫಿ ಪೌಡರ್. ಇದು ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಅಂದರೆ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ತುಂಬ ರಫ್ ಆಗಿರೋದ್ರಿಂದ ನಾವು ಜಾಸ್ತಿ ಜೋರಾಗಿ ನಾವು ಪ್ರೆಷರ್ ಹಾಕಿ ನಮ್ಮ ಮುಖದ ಮೇಲೆ ರಬ್ ಮಾಡಬಾರ್ದು. ಇವಾಗ ಟೈಮ್ ಬಂದು 1:25, 1:30 ಆಗ್ತಾಯಿದೆ ಆಲ್ಮೋಸ್ಟ್. ಇನ್ನೂ ನಾನು ಊಟ ಮಾಡಿಲ್ಲ. ಝೊಮ್ಯಾಟೋದಲ್ಲಿ ಏನೋ ಆರ್ಡರ್ ಮಾಡಿದ್ದೆ, 2 ಬಂದರೆ ಒಟ್ಟಿಗೆ ಊಟ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ರೆಡಿ ಅಂತ ಅಂದರೆ ನಾನು ಮೇಕಪ್ ಮಾಡ್ಕೊಳ್ತಾ ಇಲ್ಲ, ಇಲ್ಲಿ ನಾನು ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಊಟ ಬಂದಮೇಲೆ ಸಿಗ್ತೀನಿ. ಝೊಮ್ಯಾಟೋಯಿಂದ ಫುಡ್ ಬಂತು. ನಾನೇನು ಅಂತ ನಿಮ್ಗೆ ಹೇಳಿರಲಿಲ್ಲ, ನೋಡಿ ಏನು ಅಂತ. ಫುಡ್ ಬಂತು. ನಾನೇನು ಆರ್ಡರ್ ಮಾಡಿದೆ ಅಂದರೆ ನನಗೆ ವಿಂಗ್ಸ್ ಅಂದರೆ ತುಂಬ ಇಷ್ಟ, ಸೊ ಅದಕ್ಕೋಸ್ಕರ ವಿಂಗ್ಸ್ ಆರ್ಡರ್ ಮಾಡಿದೆ. ಜೊತೆಗೆ ಟೊಮ್ಯಾಟೊ ಕೆಚಪ್ ಮತ್ತು ಮಯೋನೀಸ್ ಕೊಟ್ಟಿದ್ದರು. ಅದರಲ್ಲಿ ಡಿಪ್ ಮಾಡ್ತಾ ತಿಂತಾಯಿದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಫುಲ್ಲು ಸಾಫ್ಟಾಗಿತ್ತು, ಒಳಗಡೆ ಎಲ್ಲ, ಮೇಲೆ ಎಲ್ಲ ಫುಲ್ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿತ್ತು. ಫುಲ್ ಹಾಟಾಗಿತ್ತು. ಆವಾಗ ತಾನೇ ಮಾಡಿ ಕೊಟ್ಟಿರೋದ್ರಿಂದ ಫುಲ್ ಸುಡ್ತಾಯಿತ್ತು. ನಾನು ತೊಗೊಂಬಂದಾಗಿಂದ ಯಾವಾಗ ಓಪನ್ ಮಾಡ್ತೀನಿ ಯಾವಾಗ ತಿಂತೀನೋ ಅಂತ ಫುಲ್ ವೆಯ್ಟ್ ಮಾಡ್ತಾಯಿದ್ದೆ. ಬಂದಿದ್ದ ತಕ್ಷಣ ನಾನು ಓಪನ್ ಮಾಡಿ ತಿನ್ನೋದೇ ನನ್ನ ಕೆಲಸ. ಊಟ ಮಾಡ್ತಾ ಇರಲಿಲ್ಲ ನಾನು. ಫಸ್ಟ್ ಚಿಕನ್ ವಿಂಗ್ಸ್ನೇ ತಿನ್ಬಿಡೋಣ ಅಂತ ತಿಂತಾಯಿದ್ದೀನಿ. ಆ್ಯಂಡ್ ಯಾವುದೇ ರೆಸ್ಟೋರೆಂಟಲ್ಲಿ ಬುಕ್ ಮಾಡಿದ್ರೂ ಅಷ್ಟು ಫ್ರೆಶ್ ಆಗಿರಲ್ಲ. ಬೆಳಗ್ಗೆ ಮಾಡಿರೋದು ಸಂಜೆಗೆ ಕಳಿಸ್ತಾರೆ, ಬಟ್ ಒಂದು ರೆಸ್ಟೋರೆಂಟಲ್ಲಿ ಫ್ರೆಶ್ಶಾಗಿ ಮಾಡಿ ಕಳಿಸ್ತಾರೆ. ನಾನು ಯಾವಾಗಲೂ ಅಲ್ಲೇ ತೊಗೊಳ್ಳೋದು. ಜೊತೆಯಲ್ಲಿ ಊಟನೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬರೀ ಚಿಕನ್ನೇ ತಿನ್ಕೊಂಡು ಕೂತ್ಕೊಂಡ್ರೆ ಊಟ ಮಾಡಬೇಕಲ್ವಾ, ಅದಕ್ಕೆ ಊಟನೂ ಮಾಡ್ತಾಯಿದ್ದೀನಿ. ಅದೆಲ್ಲ ತಿಂದು ಚಿಕನ್ ತಿಂದು ನೆಕ್ಸ್ಟ್ ಸಿಗ್ತೀನಿ. ತಿಂದಾಯಿತು ಫೈನಲಿ. ಈಗ ನೀರು ಕುಡಿತಾ ಇದ್ದೀನಿ. ಇವಾಗ ಕಾಫಿ ಮಾಡಬೇಕು. ಲೈಟಾಗಿ ಮಳೆ ಕೂಡ ಬರ್ತಾಯಿದೆ. ಈ ಟೈಮಲ್ಲಿ ಕಾಫಿ ಆರ್ ಟೀ 2ರಲ್ಲಿ ಒಂದು ಯಾವುದಾದ್ರೂ ಕುಡಿದ್ರೆ ಮನಸ್ಸಿಗೆ ತೃಪ್ತಿ ಆಗುತ್ತೆ.
ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ. ನನಗೆ ಡೈಲಿ ನನಗೆ ಕಾಫಿ ಟೀ ಇರಲೇಬೇಕು. ನನಗೆ ಕಾಫಿ ಟೀ ಕುಡಿಯೋದು ತುಂಬ ಇಷ್ಟ. ಅದ್ರ ಜೊತೆಗೆ ಏನಾದರೂ ಖಾರವಾಗಿ ಬೋಂಡಾ ಬಜ್ಜಿ ಈ ಥರ ಎಲ್ಲ ಇದ್ದರೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಸದ್ಯಕ್ಕೆ ಅವೆಲ್ಲ ಏನೂ ಇಲ್ಲ, ಜಸ್ಟ್ ಟೀ ಮಾಡಿ ಕುಡಿಬೇಕು. ಮಲ್ಕೊಂಡು ಎದ್ದೇಳೋ ಅಷ್ಟರೊಳಗೆ 6 o'clock ಆಗೋಗ್ಬಿಟ್ಟಿತ್ತು. ಆಗಲೇ 6 ಗಂಟೆ. ಟೀ ಮಾಡ್ತಾಯಿದ್ದೀನಿ. ಟೀ ಕೂಡ ಹೋಗ್ತಾ ಇದೆ, ಬಿಸಿ ಬಿಸಿ ಟೀ. ಕಾಫಿ ಆರ್ ಟೀ ಎರಡರಲ್ಲಿ ಯಾವುದಾದ್ರೂ ಒಂದು ಇರಲೇಬೇಕು. ಸಂಜೆ ಟೈಮ್, ಮಾರ್ನಿಂಗ್ ಟೈಮ್. ರೆಡಿ ಆಯಿತು. ಆ್ಯಂಡ್ ಈ ಟೀನ ನಮ್ಮ ಅಜ್ಜಿಗೆ ಕೊಡ್ತಾಯಿದ್ದೀನಿ. ನಮ್ಮ ಅಜ್ಜಿ ಜಾಸ್ತಿ ಟೀ ಕುಡಿಯಲ್ಲ, ಸ್ವಲ್ಪನೇ ಕುಡಿತಾರೆ. ಮಳೆ ಎಲ್ಲ ಬಂದು ನಿಂತ ಮೇಲೆ ಸ್ವಲ್ಪ ವೆದರ್ ಈ ಥರ ಇದೆ. ಈ ವೆದರ್ಗೆ ಬಿಸಿ ಬಿಸಿ ಆದ ಟೀ ಚೆನ್ನಾಗಿತ್ತು. ಮತ್ತು ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಮುದ್ದೆ. ಈ ಮುದ್ದೆ ಜೊತೆಗೆ ಅವರೆಕಾಳು ಸಾಂಬಾರು ಎರಡು ಸುಡ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಈ ಮಳೆ ವೆದರಿಗೆ. ಈ ನನ್ನ ಸ್ಮಾಲ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.